ಹಾಯ್ ಗೆಳೆಯರೆ, ಲಂಡನ್ ಇದು ಇಂಗ್ಲೆಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ನ ರಾಜಧಾನಿ. ಇದು ಇದರ ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಭಾವಕ್ಕೆ ಹೆಸರುವಾಸಿಯಾಗಿದೆ. ರೋಮಾಂಚಕ ಮತ್ತು ವೈವಿಧ್ಯಮಯ ನಗರಗಳಲ್ಲಿ ಒಂದಾಗಿದೆ. ಬನ್ನಿ ಲಂಡನ್ನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಲಂಡನ್ನ ಜನಸಂಖ್ಯೆ ಸರಿಸುಮಾರು 9 ಮಿಲಿಯನ್ಗಿಂತ ಹೆಚ್ಚಾಗಿದೆ. ಇದು ಆಗ್ನೇಯ ಇಂಗ್ಲೆಂಡ್ನಲ್ಲಿ ಥೀಮ್ ನದಿಯ ಉದ್ದಕ್ಕೆ ಇದೆ. ಲಂಡನ್ನ ಪ್ರಮುಖ ಹೆಗ್ಗುರುತುಗಳು ಅಲ್ಲಿಯ ಐತಿಹಾಸಿಕ ತಾಣಗಳು. ಮೊದಲನೇದು ಲಂಡನ್ ಗೋಪುರ. ಇದು ಒಂದು ಐತಿಹಾಸಿಕ ಕೋಟೆ ಮತ್ತು ಹಿಂದಿನ ಜೈಲು. ವೆಸ್ಟ್ ಮಿನಿಸ್ಟರ್ ಅಬ್ಬೈ, ಇದು ಒಂದು ರಾಯಲ್ ಚರ್ಚ್ ಮತ್ತು ಪಟ್ಟಾಭಿಷೇಕದ ಸ್ಥಳ. ಇಲ್ಲಿ ಒಂದು ಸಂಸತ್ತಿನ ಮನೆಗಳು ಮತ್ತು ಬಿಗ್ ಬೆಕ್, ಬ್ರಿಟಿಷರ ಒಂದು ರಾಜಕೀಯ ಒಂದು ಐಕಾನಿಕ ಚಿಹ್ನೆಗಳು. 2 ಇಲ್ಲಿಯ ಸಂಸ್ಕೃತಿಗಳ ಸ್ಥಳಗಳು. ಬ್ರಿಟಿಷ್ ಮ್ಯೂಸಿಯಂ, ಇಲ್ಲಿ ಕಲೆ ಮತ್ತು ಪ್ರಾಚೀನ ವಸ್ತುಗಳ ಒಂದು ವಿಶ್ವ ಪ್ರಸಿದ್ಧ ಸಂಗ್ರಹ ಇದೆ. ಇಲ್ಲಿ ರಾಷ್ಟ್ರೀಯ ಗ್ಯಾಲರಿನೂ ಇದೆ. ಯುರೋಪಿಯನ್ ಕಲಾವಿದರ ಮನೆಗಳ ಮೇರುಕೃತಿಗಳು. ಇಲ್ಲಿ ಸಂಸ್ಕೃತಿಗಳಲ್ಲಿ ಟೇಡ್ ಮಾಡರ್ನ್, ಇದೊಂದು ಪ್ರಮುಖ ಆಧುನಿಕ ಕಲಾ ವಸ್ತು ಸಂಗ್ರಹಾಲಯವಾಗಿದೆ. ಲಂಡನ್ನಿನ ಆಧುನಿಕ ಆಕರ್ಷಣೆಗಳು ಯಾವುವೆಂದರೆ ದಿ ಶಾರ್ಡ್, ಯುಕೆನಲ್ಲಿ ಅತಿ ಎತ್ತರದ ಒಂದು ಕಟ್ಟಡ. ಇಲ್ಲಿಯ ವಿಹಂಗಮ ನೋಟವನ್ನು ನೀವು ನೋಡಲೇಬೇಕು. ಲಂಡನ್ನ ಒಂದು ದಕ್ಷಿಣ ದಂಡೆಯಲ್ಲಿರುವ ಒಂದು ದೈತ್ಯ ಪೇರಿಸ್ ಚಕ್ರ ಒಂದು ಇದೆ, ಅದನ್ನು ನೀವು ಅಲ್ಲಿ ಹೋಗಿ ನೋಡಿ. 3ನೇದು ಕ್ಯಾನರಿ ಫಾರ್ಮ್, ಇದೊಂದು ಆಧುನಿಕ ವಾಸ್ತುಶಿಲ್ಪಕ್ಕೆ ಒಂದು ಆರ್ಥಿಕ ಕೇಂದ್ರವಾಗಿದೆ. ಇಲ್ಲಿ ಸ್ವಲ್ಪ ಕನೆಕ್ಟಿವಿಟಿ ಬಗ್ಗೆ ನಿಮಗೆ ಹೇಳ್ತೀನಿ, ಬನ್ನಿ. ಭೂಗತ್ ಟ್ಯೂಬ್, ಇದು ವಿಶ್ವದ ಅತ್ಯಂತ ಹಳೆಯ ಮೆಟ್ರೋ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಇಲ್ಲಿಯ ಬಸ್ಸುಗಳು ಪ್ರಸಿದ್ಧ ಕೆಂಪು ಡಬಲ್ ಡೆಕ್ಕರ್ ಬಸ್ಸುಗಳು ನಗರದ ಪ್ರಧಾನವಾಗಿವೆ. ರೈಲು, ಯೂರೋಸ್ಟಾರ್ ಮೂಲಕ ಯುಕೆ ಮತ್ತು ಯುರೋಪ್ನ ನಂತರ ಭಾಗಗಳಿಗೆ ಲಂಡನ್ನ ಸಂಪರ್ಕ ಕಲ್ಪಿಸುವ ಒಂದು ವ್ಯಾಪಕ ರೈಲು ಸೇವೆ. ಇಲ್ಲಿ ನೀವು ಸಖತ್ತಾಗಿರೋ ರೈಲ್ವೆ ಸೇವೆಯನ್ನು ಅನುಭವಿಸ್ತೀರಾ. ಯಾವಾಗಲಾದರೂ ಯುಕೆನ ರೈಲುಗಳಲ್ಲಿ ನೀವು ಟ್ರಾವೆಲ್ ಮಾಡಿ, ತುಂಬಾ ಮಜಾ ಬರುತ್ತೆ ನಿಮಗೆ. ಇಲ್ಲಿಯ ವಿಮಾನ ನಿಲ್ದಾಣಗಳಲ್ಲಿ ಪ್ರಮುಖವಾಗಿ ಹಿತ್ರೋ, ಗ್ಯಾಟ್ವಿಕ್, ಸ್ಟ್ಯಾನ್ಟೆಡ್ ಮತ್ತು ಲೂಟನ್ ಮತ್ತು ಸಿಟಿಯ ಏರ್ಪೋರ್ಟ್, ಇವು ಸಖತ್ತಾಗಿರೋ ಏರ್ಪೋರ್ಟು ಮತ್ತು ದೇಶ ಅಲ್ಲ ಇಡೀ ಜಗತ್ತಿಗೆ ನಿಮಗೆ ಕನೆಕ್ಟಿವಿಟಿ ಇದು ಒದಗಿಸುತ್ತವೆ. ಲಂಡನ್ನ ಸಂಸ್ಕೃತಿ ಮತ್ತು ಮನೋರಂಜನೆ. ಥಿಯೇಟರ್, ವೆಸ್ಟ್ ಎಂಡ್ ತನ್ನ ತಾಣಕೀಯ ನಿರ್ಮಾಣಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿಯ ತಿನಿಸು ಮತ್ತು ತಿಂಡಿ ಬಗ್ಗೆ ಮಾತಾಡಿದರೆ ಅಂತಾರಾಷ್ಟ್ರೀಯ ಪಾಕ ಪದ್ಧತಿಯನ್ನು ಇದು ಹೊಂದಿದೆ. ಇಲ್ಲಿ ಇಡೀ ಜಗತ್ತಿನ ಯಾವುದೇ ಊಟ ನಿಮಗೆ ಸಿಗುತ್ತದೆ. ಇಲ್ಲಿ ಮೀನು ಮತ್ತು ಚಿಪ್ಸಮ್ಗಳಂಥ ಒಂದು ಸಾಂಪ್ರದಾಯಿಕ ಬ್ರಿಟಿಷರ ಒಂದು ಶುಲ್ಕನೇ ಇದೆ. ಇಲ್ಲಿ ನಮ್ಮ ಇಂಡಿಯಾದವರು ತುಂಬಾ ಇಲ್ಲಿ ವಾಸವಾಗಿದ್ದಾರೆ. ಪ್ರತಿಯೊಂದು ಇಂಡಿಯನ್ ಫುಡ್ ನಿಮಗೆ ಲಂಡನ್ನಲ್ಲಿ ಸಿಗುತ್ತದೆ. ಏನು ಬೇಕಾದರೂ ನೀವು ಹೋಗಿ ತಿನ್ನಿ. ಇನ್ನು ಲಂಡನ್ನ ಸ್ವಲ್ಪ ಘಟನೆಗಳ ಬಗ್ಗೆ ಹೇಳಿದ್ರೆ, ವಾರ್ಷಿಕ ಘಟನೆಗಳಲ್ಲಿ ನಾಟಿಂಗ್ ಹಿಲ್ ಕಾರ್ನಿವಲ್ ಮತ್ತು 2ನೇದು ಲಂಡನ್ ಫ್ಯಾಷನ್ ವೀಕ್ ಮತ್ತು ವಿಲಂಬನೆ ಸೇರಿವೆ. ಇಲ್ಲಿ ಆರ್ಥಿಕತೆ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಇಲ್ಲಿ ಹಣಕಾಸು, ತಂತ್ರಜ್ಞಾನ, ಮಾಧ್ಯಮ ಮತ್ತು ಪ್ರವಾಸದೊಂದಿಗೆ ಇಲ್ಲಿಯ ಕೈಗಾರಿಕೆಗಳು ತುಂಬಾ ಸಪೋರ್ಟ್ ಮಾಡುತ್ತವೆ ಇಲ್ಲಿಯ ಆರ್ಥಿಕತೆಗೆ. ಲಂಡನ್ನಲ್ಲಿರುವ ಸ್ಥಳಗಳು ಮತ್ತು ಇವೆಂಟ್ಗಳನ್ನು ಅಥವಾ ಸೇವೆಗಳಿಗೆ ಕುರಿತು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅದನ್ನು ಕಮೆಂಟ್ನಲ್ಲಿ ಬರೀರಿ. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, ಅದಕ್ಕೋಸ್ಕರ ಈ ವಿಡಿಯೋನ ಒಂದು ಶಾರ್ಟಲ್ಲಿ ರೆಡಿ ಮಾಡಿದ್ದೀನಿ. ಸೊ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ನಾನು ಹೇಳೋದು ಅಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.